ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋನ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನಿವತ್ತು ಅದ್ಭುತವಾದ ಹೀರೆಕಾಯಿ ಎಣ್ಗಾಯಿನ ಜೊತೆ ಬಂದಿದ್ದೀನಿ. ಈ ಹೀರೆಕಾಯಿ ಎಣ್ಗಾಯಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ಬನ್ನಿ ನೋಡ್ಕೊಂಬರೋಣ, ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಏನು ಗೊತ್ತಲ್ವಾ, ಹೀರೆಕಾಯಿ ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ವಾ. ನೀವು ಬದನೆಕಾಯಿ ಎಣ್ಗಾಯಿ ತಿಂದಿರ್ತೀರ, ದಪ್ಪ ಮೆಣಸಿನ್ಕಾಯಿ ಎಣ್ಗಾಯಿ ತಿಂದಿರ್ತೀರ, ಹೀರೆಕಾಯಿ ಎಣ್ಗಾಯಿ ತಿಂದಿದ್ದೀರಾ ಇಲ್ಲ ಅಲ್ವಾ? ನಾನಿವತ್ತು ಹೀರೆಕಾಯಿ ಎಣ್ಗಾಯಿ ಜೊತೆ ಬಂದಿದ್ದೀನಿ. ಬನ್ನಿ, ಹೀರೆಕಾಯಿ ಎಣ್ಗಾಯ ಹೆಂಗೆ ಮಾಡೋದು, ಏನೇನು ಸಾಮಾನು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ. ತುಂಬ ಅದ್ಭುತವಾಗಿರ್ತದೆ, ತುಂಬ ಹೆಲ್ತಿದು. ಎಷ್ಟೋ ಜನಕ್ಕೆ ಬದನೆಕಾಯಿ ಎಣ್ಗಾಯಿ ಆಗಲ್ಲ, ಸಲ್ದಿಯೋದು, ಆಲೂಗೆಡ್ಡೆ ಬದನೆಕಾಯಿ ಇವೆಲ್ಲ ಆಗಲ್ಲ. ಇದು ಹೀರೆಕಾಯಿ ತುಂಬ ಹೆಲ್ತಿ, ಅದರದ್ದು ಬಾಣ್ತಿರ್ಗೂ ಕೊಡೋ ಅಂಥದ್ದು. ಇದರದ್ದು ಹೀರೆಕಾಯಿ ಎಣ್ಗಾಯಿ ಮಾಡ್ತೀನಿ, ಬನ್ನಿ ನೋಡೋಣ. ನೋಡಿ, ಇದು ಎಳೆ ಹೀರೆಕಾಯಿ. ಇದನ್ನು ಮೇಲೆ ಸಿಪ್ಪೆ ತೊಗೊಂಡ್ಬಿಡ್ತೀನಿ, ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ಇದರ ಮೇಲೆ ಸಿಪ್ಪೆ ತೊಗೊಳ್ಳೋಣ. ಮೇಲೆ ಸಿಪ್ಪೆ, ಈ ದಿಂಡಿ ಇರ್ತದಲ್ಲ, ಇದರಲ್ಲಿ ನಾರಿರುತ್ತೆ, ಅದಕ್ಕೋಸ್ಕರ ಇದನ್ನು ತೆಗಿಬೇಕು. ನಾವು ಈ ನಾರು ಸಹಿತ ತೆಗಿಬೇಕು. ಇದನ್ನು ಮುಳ್ಳಾಗಿರೋದನ್ನು ತೆಗೆದುಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾರು ತೆಗೆದುಬಿಟ್ಟು ಈ ಥರ ಇದನ್ನು ಕಟ್ ಮಾಡ್ಕೊಂಡು ತೆಗೆದುಬಿಡೋಣ. ಈ ಥರ ತೆಗೆದುಬಿಟ್ಟು ಎಲ್ಲ ನಾರು ತೆಕ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಈಗೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನೋಡಿ, ಈ ಥರ ಈಗ ಬದನೆಕಾಯಿ ಎಷ್ಟೆಷ್ಟು ಉದ್ದ ಇರ್ತದೆ ಅಷ್ಟೆಷ್ಟು ಉದ್ದ ಕಟ್ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದರಲ್ಲಿ 3 ತುಂಡು ಮಾಡಿಕೊಂಡ್ರೆ ಸಾಕು. ಈ ಥರ ಬದನೆಕಾಯಿ ಎಷ್ಟೆಷ್ಟು ಉದ್ದ ಇರ್ತದೆ ಅಷ್ಟೆಷ್ಟು ಉದ್ದ ಇಷ್ಟೆಷ್ಟು 3 ತುಂಡು ಮಾಡ್ಕೊಂಡಿದ್ದೀನಿ. ಇದೇ ಥರ ಮಾಡ್ಕೊಳ್ಳೋಣ ಎಲ್ಲ. ನೋಡಿ, ಈ ಥರ ಮಾಡಿ ಇಟ್ಕೊಂಡು, ನೋಡಿ ಸ್ನೇಹಿತರೆ, ಈಗ ಇಷ್ಟೆಷ್ಟು ಉದ್ದ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಮಧ್ಯ ಹೀಗೆ ಸ್ವಲ್ಪ ಹೋಲ್ ಮಾಡ್ಕೊತೀನಿ. ಒಳಗಡೆ ತುಂಬಕ್ಕೆ ಬೇಕಲ್ಲ, ಹಾಗಾಗಿ ನೋಡಿ ಫುಲ್ಲು ಮಾಡಲ್ಲ, ಇಷ್ಟಿಷ್ಟ ಹೋಲ್ ಮಾಡಿ ಇಟ್ಕೊತೀನಿ. ಒಳಗಡೆ ಸ್ಟಫಿಂಗ್ ತುಂಬಬೇಕಲ್ಲ, ಅದಕ್ಕೋಸ್ಕರ ಹೀಗೆ ಸ್ವಲ್ಪ ಅಡಿಲಿ ಗ್ಯಾಪ್ ಇಟ್ಟು ಹಿಂಗೆ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗೆಲ್ಲ ಓಪನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, 3 ಈರುಳ್ಳಿಯ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಾಪ್ ಮಾಡ್ಕೊತೀನಿ. ಈಗ ಸಣ್ಣಕ್ಕಾಗುತ್ತೆ, ಹಿಂಗಾದರೆ ಸ್ಟಫಿಂಗ್ ಸರಿ ಹೋಗುತ್ತೆ. ಇದರಲ್ಲೊಂದು 2 ಸಲ ಹಾಕ್ಕೊಂಡು ಚಾಪ್ ಮಾಡ್ಕೊಂಬಿಡೋಣ. ನೋಡಿ, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಓಪನ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದನ್ನೀಗ ಒಂದು ಪಾತ್ರೆಗೆ ತೊಗೊಂಡು ಸುರ್ಕೊಂಬಿಡೋಣ. ಈ ಬ್ಲೇಡ್ ಅಂತೂ ಎಷ್ಟು ಶಾರ್ಪಾಗಿದೆ ಅಂದರೆ ತುಂಬ ಶಾರ್ಪಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣಕ್ಕಾಗಿದೆ ಅಂತ. ನೋಡಿ ಸ್ನೇಹಿತರೆ, ಇದರೊಳಗೇ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಎಲ್ಲ ನೈಸ್ಗೆ ಪೀಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಸಣ್ಣಕ್ಕಾಗಿದೆ ಅಂತ. ಸಣ್ಣಕ್ಕೆ ನಾವು ಹೆಚ್ಚೋಕ್ಕಾಗುತ್ತಾ? ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ. ಮಸಾಲೆ ರೊಟ್ಟಿ ಮಾಡೋಕ್ಕೂ ಹೀಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನಾವೆಲ್ಲ ಮಸಾಲೆ ರೊಟ್ಟಿಗೆ ಎಲ್ಲಕ್ಕೂ ಹೀಗೆ ಮಾಡ್ಕೊಳ್ಳೋರು. ನೋಡಿ, ಹಿಂಗೆ ತೊಳೆದ್ಬಿಟ್ಟು ಒಂದು ಬಟ್ಟೆನಲ್ಲಿ ಒರೆಸಿಟ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಆವಾಗ ತೊಗೊಂಡು ನಾವು ಮಾಡ್ಕೊಬೋದು. ಈ ಥರ ನೀರಿಲ್ದಂಗೆ ಈರುಳ್ಳಿ ಮಾಡಿರೋದ್ರಿಂದ ಈರುಳ್ಳಿ ಇದು ವಾಸನೆ ಬರುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಹೀಗೆ ಒರೆಸ್ಬಿಟ್ಟು, ಇದು ಬ್ಲೇಡು ಅಷ್ಟೇ ಫುಲ್ಲು ಶಾರ್ಪ್ ಇದೆ. ಎರ್ಮೇಡಿ ಮುಚ್ಚಳ ಎಲ್ಲ ಹಿಂಗೆ ಒರೆಸಿಟ್ಬಿಟ್ರೆ ಕ್ಲೀನಾಗಿರ್ತದೆ, ವಾಸನೆ ಬರಲ್ಲ. ಮುಗಿತಿದ್ದು ಕೆಲಸ. ಈ ಕರೆಂಟಲ್ಲಿ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ. ಸುಮಾರು ಒಂದು 15 ವರ್ಷದ ಮೇಲಾಗಿದೆ ಇದು ನಾವು ತೊಗೊಂಡು. ನಮ್ಮ ಶಾಪಲ್ಲೇ ಇದೆ, ಹಾಗಾಗಿ ಒಂದು 15 ವರ್ಷದ ಮೇಲಾಗಿದೆ. ಸ್ಟಾರ್ಟಿಂಗಲ್ಲಿ ಬಂದಾಗಲೇ ನಾನು ತರಿಸಿಟ್ಕೊಂಡಿದ್ದೀನಿ.
ನೋಡಿ ಸ್ನೇಹಿತರೆ, ಕೆಲವೊಂದು ಎಲ್ಲ ಹುರ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋವೆ. ಈಗ ನೋಡಿ ನಾನು ಇದರಲ್ಲಿ 1 ಸ್ಪೂನು ಕಡಲೆಬೇಳೆ ಹಾಕೋತಾಯಿದ್ದೀನಿ. ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಸೀಸ್ಕೋಬಾರ್ದು. ಈಗ ಇದ್ರ ಜೊತೆಗೆ ಅರ್ಧ ಬೆಂದವೆ ಉದ್ದಿನಬೇಳೆ ಹಾಕೊಳ್ಳೋಣ. ನೋಡಿ 1 ಸ್ಪೂನು ಉದ್ದಿನಬೇಳೆ ಹಾಕೋಣ. ಈಗ ನೋಡಿ, ಈಗ ಸ್ವಲ್ಪ ಬೆಂದವೆ ಧನಿಯಾ ಹಾಕೊಳ್ಳೋಣ. ಇದ್ರೊಳಗೆ 1-2 ಸ್ಪೂನು ಧನಿಯಾ ಹಾಕೋತೀನಿ. ಇನ್ನು ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ ಘಮ ಘಮ ಅನ್ನಂಗೆ. ಈಗ ನೋಡಿ ಅವೆಲ್ಲ ಆಗವೆ. ಜೀರಿಗೆ ಹಾಕೊಳ್ಳೋಣ. 1 ಸ್ಪೂನು ಜೀರಿಗೆ ಹಾಕೋತೀನಿ. ಇನ್ನು ಎಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಣ. ಈಗ ಆಗವೆ ತೆಗೆದು ಒಂದು ತಟ್ಟೆ ಸುರಿದು ಆರಕ್ಕಿಟ್ಬಿಡೋಣ. ಈಗ ನೋಡಿ ಈಗಿನ್ನ ಬೇರೆ ಇದ್ದಾವೆ ಹುರ್ಕೊಳ್ಳೋಣ. ಈಗ ನೋಡಿ ಹುಚ್ಚಳ್ಳು, ನೋಡಿ ಇವು ಹುಚ್ಚಳ್ಳು ಕಾಣಿಸ್ತಾ ಇದೆಯಾ? ನೋಡಿ ಹುಚ್ಚಳ್ಳು ಇವು 1-2 ಸ್ಪೂನ್ ಹಾಕೊಂಡು ಹುರ್ಕೊತೀನಿ. ಇವು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಎಲ್ಲ ಪಲ್ಯಗಳಿಗೆ ಹಾಕೋಬೋದು. ನಾನು ಪೌಡ್ರ್ ಮಾಡಿ ಇಟ್ಕೊಂಡಿಲ್ಲ, ಹಳೇದಾದರೆ ಚೆನ್ನಾಗಿರಲ್ಲ ಅಂತ ಅಲ್ಲಲ್ಲೇ ಮಾಡ್ಕೊತೀನಿ, ಚೆನ್ನಾಗಿರ್ತದೆ ಟೇಸ್ಟು. ನೋಡಿ ಪಟ ಪಟ ಅಂತ ಸಿಡಿತಾ ಇದೆ, ಸಿಮ್ಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಎಳ್ಳಿದೆ, ಬೆಳೆ ಎಳ್ಳು ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಆದಮೇಲೆ ತೆಗೆದು ಎತ್ತಿ ಸುರ್ಕೊಳ್ಳೋಣ. ಇದ್ದೀನಿ ನೋಡಿ ಆಗಿವೆ, ಸುರ್ಕೊಳ್ಳೋಣ. ಈಗ ನೋಡಿ ಇದಕ್ಕೆ 3 ಸ್ಪೂನು ಕಡಲೆಕಾಯಿ ಬೀಜ ಹಾಕೋತೀನಿ. ಸಾಕೀಗ ಏನು ಸಿಮ್ಮಲ್ಲಿ ಹಾಕ್ತೀನಿ. ಈಗ ನೋಡಿ ಕಡಲೆಕಾಯಿ ಬೀಜನೂ ಆದೋ 3 ಸ್ಪೂನು ಹುರ್ಗಡ್ಲೆ ಹಾಕಿ. ಇವೇನು ಹುರಿಯೋದು ಬೇಡ, ಬೆಚ್ಚಗಾದ್ರೆ ಸಾಕು. ಬಿಸಿ ಬಾಣಲಿಗೆ ಹಾಕಿದ್ದೀನಿ, ಚೆನ್ನಾಗಿ ಪೌಡ್ರ್ ಆಗುತ್ತೆ ಅಂತ. ಇದಕ್ಕೆ ನೋಡಿ 3 ಸ್ಪೂನು ಪೌಡ್ರ್ ಮಾಡ್ಕೊಂಡಿರೋ ಕೊಬ್ಬರಿ ಪೌಡ್ರ್ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಬಿಸಿ ಬಾಣಲಿಗೆ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇದು ಹುರಿಯೋದೇನು ಬೇಡ, ಸೀಕೊಂಡ್ಬಿಡುತ್ತೆ. ಈಗ ಸೀಕೋತಾ ಇದೆ. ಇನ್ನು ಬೆಚ್ಚಗೆ ಮಾಡ್ಕೊಂಡು ಸುಕ್ಕೋತೀನಿ. ಹಾಗೆ ಹೋಯ್ತು ನೋಡಿ. ಈಗ ನೋಡಿ ಅದೇ ಬಾಣಲಿಗೆ ಹಾಕಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕೋತೀನಿ. ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ. ಈಗ ನೋಡಿ ಸ್ಟವ್ ಆಫ್ ಮಾಡಿಬಿಡೋಣ. ಈಗ ತಣ್ಣಗಾಗಲಿ ಹುರ್ಕೊಳ್ಳೋಣ, ಪೌಡ್ರ್ ಮಾಡ್ಕೊಂಬಿಡೋಣ. ಈಗ ಒದ್ದಾಗಿದೆ. ಈಗ ನೋಡಿ ಸ್ನೇಹಿತರೆ, ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬಂದ್ಬಿಡ್ತೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿದೆ ಅಂತ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸುರ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ಈಗ ಎಲ್ಲ ಪೌಡ್ರೂ ನೈಸನ್ನು ಮಾಡ್ಕೊಂಡಿದ್ದೀನಿ. ಇದೇ ಮೇಯ್ನು, ಎಣ್ಗಾಯಿ ಇದನ್ನೇ ಮೇಯ್ನ್ ಹಾಕಬೇಕಾಗಿರೋದು. ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಲ್ಲ ಪೌಡ್ರುಗಳ್ನೂ ಹಾಕೊಳ್ಳೋಣ. ಮೇಯ್ನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ ಪೌಡ್ರ್ ಮಾಡ್ಕೊಂಡೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳೋಣ. ಈಗ ಇದು ನೋಡಿ, ಇದು ಮೇಯ್ನ್ ಎಣ್ಗಾಯಿಗೆ ಬೇಕಾಗಿರೋ ಪೌಡ್ರ್. ಇದು 3 ಸ್ಪೂನ್ ಹಾಕೊಂಡಿದ್ದೀನಿ. ಈಗ ಮೇಯ್ನು ಇದು ಬೇಕು, ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಅಂದರೆ ಇದು ಜೋನಿ ಬೆಲ್ಲ, ಗಟ್ಟಿಯಾಗಿದೆ ಇದು. ಇದನ್ನು ಹಾಕೊಳ್ಳೋಣ. ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಒಂದು ಬೆಳ್ಳುಳ್ಳಿಯ 1 ಗೆಡ್ಡೆ ಸಿಪ್ಪೆ ತೆಗೆದು ಗೆಜ್ಕೊಂಡಿದ್ದೀನಿ. ದಪ್ಪ ತುಂಬ ಸಣ್ಣನೂ ಅಲ್ಲ, ತುಂಬ ದಪ್ಪದೂ ಅಲ್ಲ, ಆ ಥರ ಗೆಜ್ಕೊಂಡಿದ್ದೀನಿ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಹಾಕೋಬೇಕು ಉಪ್ಪನ್ನ, ಬೇಕಾದ್ರೆ ಕಲಿಸ್ಬಿಟ್ಟು ಟೇಸ್ಟ್ ನೋಡಿ ಹಾಕ್ಕೊಳ್ಳೋಣ, ಸಾಲದೆ ಹೋದರೆ. ಈಗ ಹುಣಸೆ ಹಣ್ಣು ಹಾಕೋಬೇಕು. ಈಗ ಹುಳಿ ಕಲಸಿಟ್ಕೊಂಡಿದ್ದೀನಿ, ಗಟ್ಟಿಯಾಗಿ ಹಾಕ್ಕೊಳ್ಳೋಣ. ಈಗ ಹುಳಿ, ಖಾರ, ಉಪ್ಪು ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳೋಣ. ಈಗ ನಾವು ಹೋಟ್ಲಿಗೆ ಹೋಗ್ತೀವಿ, ಒಂದು ಕಡೆ ಖಾರ ಇರುತ್ತೆ, ಒಂದು ಕಡೆ ಉಪ್ಪಿರುತ್ತೆ, ಒಂದು ಕಡೆ ಹುಳಿನೇ ಇರಲ್ಲ, ಈ ಥರ ಮಾಡಿರ್ತಾರೆ. ಮನೆಯಲ್ಲಾದರೆ ನಾವು ಹುಳಿ, ಉಪ್ಪು, ಖಾರ ಎಲ್ಲ ಟೇಸ್ಟ್ ಒಂದೇ ಸಮ ನೋಡಿ ಹಾಕ್ಕೊಂಡು ಮಾಡ್ಬೋದು. ಹುಳಿ, ಖಾರ, ಉಪ್ಪು ಬೇಕು. ಹುಳಿ, ಖಾರ, ಉಪ್ಪು ಇಲ್ಲ ಅಂದರೆ ತಿನ್ನೋಕ್ಕಾಗಲ್ಲ ಅಲ್ವಾ. ನೋಡಿ ಇಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಕಲಿಸ್ಕೊಳ್ಳೋಣ. ನೀರೇನು ಬೇಡ ಇದಕ್ಕೆ. ಈರುಳ್ಳಿ ನೀರು, ಹುಣಸೆಹಣ್ಣು ನೀರು, ಬೆಲ್ಲ ನೀರು ಬಿಡುತ್ತೆ. ಹಾಕ್ಕೊಂಡೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಮಿಕ್ಸ್ ಮಾಡಿ ರೆಡಿಯಾಗಿದೆ. ಈಗ ನೋಡಿ ಈ ಥರ ಇದರೊಳಗೆ
ಅದು ಎಷ್ಟು ಹಿಡಿಯುತ್ತೆ ಅದು ನೋಡಿ ನೋಡಿ ಹಿಂಗೆ ಹಾಕಿ ತುಂಬೋಣ. ಹಿಂಗೆ ಹಾಕಿ ಸುತ್ತ ತುಂಬ್ಕೋಬೇಕು ನೋಡಿ, ಈ ಥರ. ತುಂಬಬೇಕು. ಈ ಥರ ಹಿಂಗೆ ತುಂಬಿಟ್ಕೊಳ್ಳಿ ನೋಡಿ ಸ್ನೇಹಿತರೆ. ಎಲ್ಲ ಸ್ಟೆಪ್ ಹಿಂಗೆ ತುಂಬಾಯಿತು. ಒಗ್ಗರಣೆ ಹಾಕೊಂಡ್ಬಿಡೋಣ. ಈಗ ಸ್ಟವ್ ಆನ್ ಮಾಡಿ ಬಾಂಡ್ಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕೋಣ. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕೋಣ. ಈಗ ಸಿಡಿತಾವೆ, ಜೀರಿಗೆ ಹಾಕೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಈಗ ನೋಡಿ ಎಲ್ಲ ಬೆಂದಿವೆ. ಸ್ಟಪ್ಪಿಂದ ಎಣ್ಣೆಗಳು ಒಂದೊಂದೇ ಹಾಕೊಂಡು ನೋಡಿ ಹಿಂಗೆ ಹಾಕಿದ್ದೀನಿ. ಬೇಯ್ತಾ ಇವೆ. ಈಗ ಬೇಯಲಿ ಸ್ವಲ್ಪ ಎಣ್ಣೆಯಲ್ಲಿ. ಈಗ ನೋಡಿ ಇನ್ನೊಂದು ಕಡೆ ಹೊಲಸು ಹಾಕೋಣ. ಈ ಥರ ಉಲ್ಟಾ ಹಾಕಿದ್ರೆ ಬೇಯ್ಕೊತಾರೆ. ಒಂದೇ ಕಡೆ ಬೇಯ್ಕೊತಾರೆ. ಈ ಥರ ಉಲ್ಟಾ ಮಾಡಿ ಬೇಯಕ್ಕೆ ಹಾಕೋದು. ನೋಡಿ ಸ್ನೇಹಿತರೆ, ಇನ್ನೂ ಸ್ಟಫಿಂಗ್ ಇತ್ತಲ್ಲ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆಲ್ಲ ಇನ್ನೂ ಬೇಕಲ್ಲ, ಗ್ರೇವಿ ಬೇಕಲ್ಲ, ಅದಕ್ಕೆ ಸ್ಟಫಿಂಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ಹಾಕಿದ್ದೀನಿ. ಈಗ ಅದರಲ್ಲೇ ಬೇಯಬೇಕದು. ಈಗ ನೋಡಿ ಹಾಕಿದ್ದೀನಿ, ಮುಚ್ಚಿಬಿಟ್ಟು ಬೇಯಿಸಿದೆ. ಈಗ ನೋಡಿ ಸ್ವಲ್ಪ ಕೆದಕಿ ಬೇಯಿಸೋಣ. ತಳ ಹಿಡಿತದೆ, ತಳ ಹಿಡಿಬಾರ್ದಂಗೆ ಬೇಯಿಸ್ಕೊಳ್ತಿದ್ದೀನಿ. ಆ ಥರ ಹಿಂಗೆ ಮಾಡಬೇಕು, ಇಲ್ಲಾಂದ್ರೆ ತಳ ಹಿಡಿತದೆ. ನೋಡಿ ಸ್ನೇಹಿತರೆ, ಎಣ್ಣೆಗಾಯಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ತೀನಿ. ನೋಡಿ ಸಿರಿಧಾನ್ಯದ ರೊಟ್ಟಿ, ಜೋಳದ ರೊಟ್ಟಿ, ನವಣೆ ಜೋಳ ಎಲ್ಲ ಮಿಕ್ಸ್ ಮಾಡಿ ರೊಟ್ಟಿ ಮಾಡಿರೋದು. ಈಗ ನೋಡಿ ಜೋಳದ ರೊಟ್ಟಿ ಜೊತೆಗೆ ಹೀರೆಕಾಯಿ ಎಣ್ಣೆಗಾಯಿ ಎಷ್ಟು ಅದ್ಭುತವಾಗಿದೆ ಅಂತ. ಬರೀ ಬದನೆಕಾಯಲ್ಲಿ ಒಂದರಲ್ಲೇ ಮಾಡೋದಲ್ಲ ಎಣ್ಣೆಗಾಯಿ, ಹೀರೆಕಾಯಲ್ಲಿ ಮಾಡ್ಬೋದು, ದಪ್ಪ ಮೆಣಸಿನ್ಕಾಯಿನಲ್ಲಿ ಮಾಡ್ಬೋದು, ಸೀಮೆ ಬದನೆಕಾಯಿನಲ್ಲಿ ಮಾಡ್ಬೋದು, ಸೌತೆಕಾಯಿನಲ್ಲಿ ಮಾಡ್ಬೋದು, ಎಲ್ಲದರಲ್ಲೂ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ. ನೋಡಿ ಮಾಡೋದು ಅಷ್ಟೇ ಸುಲಭ, ಟೇಸ್ಟು ಅಷ್ಟೇ ಚೆನ್ನಾಗಿರ್ತದೆ. ತುಂಬ ಟೇಸ್ಟಿಯಾಗಿದೆ, ತುಂಬ ಅದ್ಭುತವಾಗಿದೆ. ನೋಡಿದ್ರಿ ಇಲ್ವಾ ಹೆಂಗೆ ಮಾಡೋದು, ಏನೇನು ಸಾಮಾನು ಹಾಕಬೇಕು ಅಂತ. ತುಂಬ ಈಸಿಯಾಗಿ ಮಾಡ್ಬೋದು. ನೀವು ಮಾಡಿಬಿಟ್ಟು ಟೇಸ್ಟ್ ನೋಡಿ, ನೀವು ತಿಂದು ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೊಸಬರು ನೋಡ್ತಾಯಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ಅಂತೂ ನಮಗೆ ತುಂಬ ಅಗತ್ಯ. ನಾನು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ ಅಷ್ಟೊತ್ತು ಗಂಟ. ತಿಂದು ನೋಡಿ ಟೇಸ್ಟು ಹೆಂಗಿರ್ತದೆ ಅಂತ ನೋಡಿ. ಜೋಳದ ರೊಟ್ಟಿಗೂ ಅದಕ್ಕೂ ಎಷ್ಟು ಅದ್ಭುತವಾಗಿರ್ತದೆ ಅಂತ ನೋಡಿ. ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರ್ತದೆ.